ಇದೆ, ಹೌದಾ ಇಲ್ವಾ? ಇಲ್ಲ, ಅದಕ್ಕೆ ಏನು ಸಂಬಂಧ ಇಲ್ಲ. ನಾವು ಅಧ್ಯಕ್ಷ ಆಗಬೇಕಂತ ಮುಂಚೆನೇ ಬಂದಿದೆ, ಇವತ್ತೇನು ಬಂದಿಲ್ಲ ರೀ. ಇದು ನಮ್ಮ ಡ್ಯೂಟಿ. ಇದು ಪಕ್ಷ ನಮಗೆ ಟಾಸ್ಕ್ ಕೊಟ್ಟಿದೆ, ತಾವು ಹೋಗ್ಬೇಕು, ಚುನಾವಣೆ ಮಾಡ್ಬೇಕಂತ. ನನ್ನ ಜೊತೆ ಇನ್ನೂ ಸುಮಾರು ಜನ ಕೆಲಸ ಮಾಡ್ತಿದ್ದಾರೆ, ಗೆಲ್ಲಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಇದರ ಜೊತೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಕಣದಲ್ಲಿರೋದ್ರ ಬಗ್ಗೆ ಗೋವಿಂದ ಕಾರಜೋಳ ಅವರು ಆಕ್ಷೇಪ ಎತ್ತು ಮಾತನಾಡಿದ್ದಾರೆ. ಹಿಂದೆ ಹೆಗಡೆ ಅವರು, ಪಟೇಲ್ರು ಸಿಎಂ ಆಗಿದ್ದಾಗ ಅವ್ರು ಯಾವತ್ತೂ ಕೂಡ ಉಪಚುನಾವಣೆಗಳ ಪ್ರಚಾರಕ್ಕೆ ಹೋಗ್ತಿರ್ಲಿಲ್ಲ. ಸಿದ್ದರಾಮಯ್ಯನವ್ರಿಗಂತ ಅನಿವಾರ್ಯತೆ ಏನ್ ಬಂದಿದೆ ಚುನಾವಣೆಯಲ್ಲಿ ಒಂದು ವಾರಗಟ್ಟಲೆ ಕ್ಷೇತ್ರದಲ್ಲಿ ಠಿಕಾಣಿ ಹೂಡೋದು ಅಂತ? ಮೇಡಮ್, ಹಿಂದಿದ್ದು ಇವತ್ತಾಗೋಲ್ಲ, ಎಲ್ಲ ಬದಲಾವಣೆ ಆಗ್ತಾ ಇರ್ತೈತಿ. ಹಿಂದೆ ನೀವು ಹೇಳಿದಂಗೆ ರಾಮಕೃಷ್ಣ ಹೆಗಡೆ ಅವರು ಬೇರೆಯವರು ಬರ್ತಿರಲಿಲ್ಲ ಉಪಚುನಾವಣೆಗೆ. ಈಗೂ ಭಾಳಷ್ಟು ಬದಲಾವಣೆ ಆಗಿದೆ. ಬದಲಾವಣೆಗೆ ಅನುಗುಣವಾಗಿ ನಾವು ಕೆಲಸ ಮಾಡಬೇಕಾಗ್ತೈತೆ. ಇವತ್ತು ಗೆಲ್ಲೇಬೇಕನ್ನೋದು ಕೂಡ ನಮಗೆ ಪ್ರಮುಖವಾಗಿರುವಂಥ ಅಂಶ. ಹೀಗಾಗಿ ಎಲ್ಲರೂ CM ಅವರು ಕೂಡ ಭಾಳಷ್ಟು ಕಡೆ ಪ್ರಚಾರ ಮಾಡ್ತಿದ್ದಾರೆ. ಗೆಲ್ಲಬೇಕು ಉದ್ದೇಶ ಸರಿಯೇ ಸರ್, ಬಟ್ ಗೆಲ್ಲಲೇಬೇಕು ಅನ್ನೋ ಅನಿವಾರ್ಯತೆ ಅಥವಾ 2 ಕ್ಷೇತ್ರದಲ್ಲಿ ಗೆಲುವು ಆಗದೆ ಹೋದ್ರೆ ಅಂತ ವ್ಯತ್ಯಾಸ ಏನು ಸರ್ಕಾರಕ್ಕಾಗಲ್ಲ ಅಂತ ಕೂಡ ಗೋವಿಂದ ಕಾರಜೋಳ ಅವರೇ ಹೇಳ್ತಿದ್ದಾರೆ. ಅದು ಕರೆಕ್ಟ್, ಏನು ವ್ಯತ್ಯಾಸ ಆಗಲ್ಲ. 2 ಸೀಟಿಂದ ಏನಾಗಲ್ಲ. ಆದರೂ ಕೂಡ ನಾವು ನಮ್ಮ ಸೀಟ್ಗಳನ್ನು ನಾವು ರಿಟೈನ್ ಮಾಡ್ಕೋಬೇಕು, ಉಳಿಸ್ಕೋಬೇಕು. ಅದು ನಮ್ಮ ಮುಂದಿರುವಂಥ ಸವಾಲುಗಳು. ಮತ್ತೊಂದು ಆರೋಪ ಅಥವಾ ವಿಶ್ಲೇಷಣೆ ಹೆಂಗ್ ಬರ್ತಿದೆ ಅಂದ್ರೆ, ಈ 2 ಕ್ಷೇತ್ರಗಳಲ್ಲಿ ಗೆಲ್ಲುವ ಮೂಲಕ ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವರ ಬಣದ ಪ್ರಯತ್ನ ಏನಿದೆ ಅದಕ್ಕೆ ಮತ್ತಷ್ಟು ಬ್ರೇಕ್ ಹಾಕೋ ಪ್ರಯತ್ನ ಮಾಡ್ತಿದ್ದಾರೆ. ಹೈಕಮಾಂಡ್ನ ಮುಂದೆ ನಾನು ಆಕ್ಟಿವ್ ಆಗಿದ್ರೇನೆ ರಾಜ್ಯದಲ್ಲಿ ಕಾಂಗ್ರೆಸ್ ಆಕ್ಟಿವ್ ಆಗಿರ್ಲಿಕ್ಕೆ ಸಾಧ್ಯ ಅನ್ನೋ ಮೆಸೇಜ್ ಪಾಸ್ ಮಾಡೋ ಪ್ರಯತ್ನ ಇದು ಅಂತ ಕೂಡ ವಿಶ್ಲೇಷಣೆ ಆಗ್ತಾ ಇದೆ. ಇಲ್ಲ ಮೇಡಮ್, ವಿಶ್ಲೇಷಣೆ ಇಲ್ಲ. ಇದು ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ಅವರು, ಎಲ್ಲ ಸಚಿವರು, ಶಾಸಕರು, ಕಾಂಗ್ರೆಸ್ನವ್ರು ಕೂಡ ಗೆಲ್ಲಿಸ್ತೀವಿ. ಇದು ಒಬ್ಬರು ಅಂತಲ್ಲ, ಇದು ಎಲ್ಲರಿಗೂ ಗೆಲ್ಲುವಂತ ನಾವು ಭಾವಿಸ್ತೀವಿ. ದಾವಣಗೆರೆಯಲ್ಲಿ ಸರ್ ತಾವು ಗಮನಿಸ್ತಿರೋ ಹಾಗೆ ಜಮೀರ್ ಅಹಮದ್ ಖಾನ್ ಅವರ ಅನುಪಸ್ಥಿತಿಯಲ್ಲಿ ರಿಜ್ವಾನ್ ಅರ್ಷದ್ ಅವರು, ಸಲೀಂ ಅಹಮದ್ ಅವರು ಹೋಗಿ ಆ ಕ್ಷೇತ್ರದಲ್ಲಿರ್ತಕ್ಕಂಥ ಬಂಡಾಯವನ್ನ ಮ್ಯಾನೇಜ್ ಮಾಡ್ತಿರೋ ಪ್ರಯತ್ನ ಇದನ್ನ ಹೇಗೆ ಗಮನಿಸಲಾಗ್ತಿದೆ ಅಂತಂದ್ರೆ, ಅವರ ಆಕ್ಟಿವ್ನೆಸ್ ಅನ್ನ ತೋರಿಸುವ ಮೂಲಕ ಸಂಪುಟ ಪುನಾರಚನೆಯಲ್ಲಿ ಹೊಸಬರಿಗೆ, ಅದರಲ್ಲೂ ತಮ್ಮಂತವ್ರಿಗೆ ಅವಕಾಶ ಸಿಗಬೇಕು ಅನ್ನೋದಕ್ಕೆ ಈ ಪ್ರಯತ್ನಗಳು ಹೆಚ್ಚಾಗಿ ನಡೀತಿದೆ ಅಂತ ಹೇಳಿ. ಅವರು ಕೂಡ ಇವತ್ತು ಕೇರಳದಲ್ಲಿ ಚುನಾವಣೆ ಇದ್ದಾರೆ. ಅಲ್ಲಿ ಹೈಕಮಾಂಡ್ ಅವರಿಗೆ ಹೆಚ್ಚು ಕೆಲಸ ಕೊಟ್ಟಿದೆ. ಅವರು 6 ಮತ್ತು 7ಕ್ಕೆ ಬರ್ತಾರೆ. 6, 7 2 ಕಡೆ ಒಂದೊಂದು ದಿವಸ ಇಲ್ಲಿ ಬಂದು ಹೋಗ್ತಾರೆ ಜಮೀರ್ ಅಹಮದ್ ಖಾನ್ ಅವರು. ನೀವು ಪ್ರಚಾರದಲ್ಲಿ ಆಕ್ಟಿವ್ ಆಗಿರೋದು, ಅದರಲ್ಲೂ ಹೆಚ್ಚು ಆಕ್ಟಿವ್ ಆಗಿರೋದು ಬಾಗಲಕೋಟೆ ಸರ್. ನಾನು ನೇರವಾಗಿ ಮತ್ತೊಮ್ಮೆ ಕೇಳ್ತೀನಿ, KPCC ಅಧ್ಯಕ್ಷರಾಗಬೇಕು ಅನ್ನೋ ಇಂಗಿತ ನಿಮಗಿಂತ ಹೆಚ್ಚಾಗಿ ನಿಮ್ಮ ಬೆಂಬಲಿಗರಿಗೆ ಇದ್ದೇ ಇದೆ. ಬಾಗಲಕೋಟೆಯ ಗೆಲುವು ಆ ಇಂಗಿತವನ್ನ ಈಡೇರಿಸುವಲ್ಲಿ ಸಹಕಾರಿ ಆಗೋದಿಲ್ವಾ? ಇಲ್ಲ, ಅದಕ್ಕೂ ಏನು ಸಂಬಂಧ ಇಲ್ಲ. ಅದಕ್ಕೂ ಸಂಬಂಧ ಇಲ್ಲ. ಬಟ್ ವಿಜಯೇಂದ್ರ ಅವರು ಕೂಡ ಆಲ್ಮೋಸ್ಟ್ ಅದೇ ಧಾಟಿಯಲ್ಲಿ ಮುನ್ನಡೀತಿದ್ದಾರೆ ಸರ್. ಅಂದ್ರೆ ಬಾಗಲಕೋಟೆ ಕ್ಷೇತ್ರವನ್ನು ವಿಜಯೇಂದ್ರ ಅವರು ಕೂಡ ವೈಯಕ್ತಿಕವಾಗಿ ತಗೊಂಡಿರೋ ರೀತಿಯಲ್ಲಿ ಕಾಣ್ತಾ ಇದೆ. ಅವ್ರ ಅಧ್ಯಕ್ಷಗಿರಿ ಬಗ್ಗೆ ಎದ್ದಿದ್ದ ಸವಾಲುಗಳಿಗೆ ಉತ್ತರವನ್ನು ಈ ಮೂಲಕ ನೀಡ್ತೀನಿ ಅಂತ. ನೋಡಿ ಮೇಡಮ್, ಅವರು ಪ್ರಯತ್ನ ಮಾಡ್ತಾರೆ. ಪಕ್ಷದ ಅಧ್ಯಕ್ಷರಾಗಿದ್ದಾರೆ, ಅವ್ರಿಗೆ ಗೆಲ್ಲಬೇಕನ್ನೋ ಛಲ ಇದ್ದೇ ಇರ್ತೈತೆ. ನಾವು ಗೆಲ್ಲಬೇಕಂತ ನಮ್ಮದು ಛಲ ಇರ್ತೈತೆ. ಅಂತಿಮವಾಗಿ ಜನ ಆಶೀರ್ವಾದ ಮಾಡಬೇಕಷ್ಟೇ. ಸಿದ್ದರಾಮಯ್ಯನವರೇ ಆಕ್ಟಿವ್ ಆಗಿ 2 ಕ್ಷೇತ್ರದಲ್ಲಿ ಪ್ರಚಾರದಲ್ಲಿ ತೊಡಗಿರೋದು ಎಷ್ಟು ಹೆಲ್ಪ್ಫುಲ್ ಆಗತ್ತೆ ಸರ್? ಆಗುತ್ತೆ. ಅವ್ರದ್ದೇ ಅಂತ ವರ್ಚಸ್ ಇದೆ, ಅವ್ರದ್ದೇ ಅಂತ ಅಟ್ರಾಕ್ಷನ್ ಇದೆ. 2 ಸಾರಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. 40 ವರ್ಷಗಳ ಅವರ ಸೇವೆ ಖಂಡಿತವಾಗಿ ಅದು ಪಕ್ಷಕ್ಕೆ ಅನುಕೂಲ ಆಗುತ್ತೆ. ಕಡೆ ಪ್ರಶ್ನೆ ಸರ್, ಈ ಅನುಕಂಪದ ಅಲೆ ಈ ಮೇಟಿ ಸಾಹೇಬ್ರ ಮಕ್ಕಳ ನಡುವೆ ಇದ್ದ ವೈಮನಸ್ಸಿನಿಂದ ಕಡಿಮೆ ಆಗಿ ಹೋಗಿದೆ. ಹೀಗಾಗಿ ಮತದಾರರು ಈ ಅನುಕಂಪದ ಆಧಾರದ ಮೇಲೆ ವೋಟ್ ಹಾಕೋದು ಕಡಿಮೆ ಇದೆ. ಜೊತೆಗೆ ಕುಟುಂಬ ರಾಜಕಾರಣ ಅನ್ನೋ ಬೇಸರ ಕೂಡ ಕಾಂಗ್ರೆಸ್ ಪಕ್ಷದ ಒಳಗೆ ಇದೆ ಬಾಗಲಕೋಟೆಯಲ್ಲಿ ಅನ್ನೋ ಆರೋಪ. ಇಲ್ಲ ಮೇಡಮ್, ಆ ರೀತಿ ಯಾವುದಿಲ್ಲ. ಅನುಕಂಪ ಕೂಡ ಇದೆ, ಅದು ಇಲ್ಲ ಅಂತ ಏನು ಹೇಳಲಿಕ್ಕಾಗಲ್ಲ. ಆದರೆ ಅದಕ್ಕಿಂತ ಮುಖ್ಯವಾಗಿ ಪಕ್ಷ ನಮ್ಮ ಅಭಿವೃದ್ಧಿ ಗ್ಯಾರಂಟಿ ಯೋಜನೆ ಕೂಡ ಈ ಚುನಾವಣೆಯಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರೆ. ಗ್ಯಾರಂಟಿಯನ್ನು ನೀವು ಚುನಾವಣೆಗೇನೆ ಬಳಸ್ಕೊಳ್ತಿದ್ದೀರಿ ಅಂತ ಹೇಳ್ತಿದಾರಲ್ಲ ಸರ್. ಕೇವಲ ಚುನಾವಣೆ ಹತ್ರ ಬಂದಾಗ ಮಾತ್ರ ಈ ಗೃಹಲಕ್ಷ್ಮಿ ಹಣವನ್ನ ಕೊಡೋದು, ಅದನ್ನ ಚುನಾವಣೆಗೆ ಬಳಸ್ಕೊಳ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಅನ್ನೋ ಆರೋಪ ಕೂಡ ಇದೆ.
ಮೇಡಮ್ ಇದ್ದೇ ಇರ್ತದೆ ಚುನಾವಣೆಯನ್ನು ರಾಜಕೀಯ ಮಾಡಲಿಕ್ಕೆ ಮತ್ತು ಅದೆಲ್ಲ ಇದ್ದೇ ಇರೋದು ಸ್ಕೀಮು. ಈಗ ಅವರು ಬಿಹಾರದಲ್ಲಿ 10,000 ಹಾಕಿ ಇಡೀ ದೊಡ್ಡ ಸ್ಟೇಟಾಗಿ ಗೆದ್ದು ಬಿಟ್ರಲ್ಲ ಬರೀ 10,000ದಲ್ಲಿ. ಆಲ್ ರೈಟ್, ಥ್ಯಾಂಕ್ ಯು ಸತೀಶ್ ಜಾರಕಿಹೊಳಿ ಸರ್. ಇಷ್ಟೊತ್ತು ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ನೀವು ಜಾಯಿನ್ ಆಗಿದ್ದಕ್ಕೆ ಚರ್ಚೆಯಲ್ಲಿ. ಹಾಗೆ ಆಲ್ ದಿ ಬೆಸ್ಟ್ ನಿಮ್ಮ ಚುನಾವಣಾ ಪ್ರಚಾರ ಕಾರ್ಯಗಳಿಗೆ. ಅಶೋಕ್ ಗೌಡ್ರೆ ನೇರವಾಗಿ ಒಪ್ಕೊಳ್ತಿದ್ದಾರೆ, ಹೌದು ಗ್ಯಾರಂಟಿ ಯೋಜನೆಗಳು ಮುಖ್ಯಮಂತ್ರಿಗಳು ಬರೋದ್ರಿಂದ ತಪ್ಪೇನಿದೆ, ನಾವು ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತೀವಿ. ಹಿಂದೆ ಯಡಿಯೂರಪ್ಪನವರು ಕೂಡ ಚುನಾವಣಾ ಕಣದಲ್ಲಿ ಇರ್ತಾ ಇದ್ರು ಮುಖ್ಯಮಂತ್ರಿಗಳಾಗಿ. ಇದ್ರಲ್ಲಿ ಬೇರೆ ಏನು ಅರ್ಥ ಕಾಣಿಸ್ತಿದೆ ಬಿಜೆಪಿಗೆ ಅಂತ ಹೇಳಿ, ಯಾಕೆ ಸಿದ್ದರಾಮಯ್ಯನವರು ಡೆಸ್ಪರೇಟ್ ಇದ್ದಾರೆ 2 ಕ್ಷೇತ್ರಗಳಲ್ಲಿ ಗೆಲ್ಲಲಿಕ್ಕೆ ಅಂತ ಹೇಳಿ ಅನುಮಾನ ಬರ್ತಿದೆ ಬಿಜೆಪಿಗೆ ಅಂತ? ಈಗಾಗಲೇ ಇಡೀ ರಾಜ್ಯದಲ್ಲಿ ಎಲ್ಲ ವಿಶ್ಲೇಷಕರು ಮಾತಾಡಿರ್ತಕ್ಕಂಥದ್ದು ಒಂದೇ, ಅಕಸ್ಮಾತ್ ಏನಾದರೂ ಒಂದು ಕ್ಷೇತ್ರ ಸೋತ್ರೆ ಮುಖ್ಯಮಂತ್ರಿ ಕುರ್ಚಿ ಅಲ್ಲಾಡೋಗುತ್ತೆ ಅಥವಾ 2 ಕ್ಷೇತ್ರದಲ್ಲಿ ಸೋತ್ರೆ ಸರ್ಕಾರನ ಅಲ್ಲಾಡೋಗುತ್ತೆ ಅಂತ ಹೇಳಿ ವಿಶ್ಲೇಷಕರು ಮತ್ತು ಜನಸಾಮಾನ್ಯರ ಮಾತಾಡ್ತಿದ್ದಾರೆ. ಇದನ್ನು ಬಿಜೆಪಿಯವರು ವಿರೋಧ ಪಕ್ಷದವರು ಮಾತಾಡ್ತಿರ್ತಕ್ಕಂಥ ವಿಚಾರ ಅಲ್ಲ. ಏನಂತ ಹೇಳಿದ್ರೆ, ಒಂದು ಈಗಾಗಲೇ ಸರ್ಕಾರದ ಮೇಲೆ ಯಾವ ರೀತಿ ಜನಕ್ಕೆ ಫ್ರಸ್ಟ್ರೇಷನ್ ಇದೆ, ಸರ್ಕಾರ ಚರ್ಮ ಸುಳಿಯೋದಲ್ಲದೆ ಅವ್ರ ಮಾಂಸನ ಕಿತ್ಕೊಂಡು ತಿಂತಾ ಇದೆಯಪ್ಪ ಅಂತಕ್ಕಂಥ ಫ್ರಸ್ಟ್ರೇಷನ್ನು ಜನಸಾಮಾನ್ಯರಿಗೆ ಬಂದ್ಬಿಟ್ಟಿದೆ. 1, 2, 3 ಅಲ್ಲ, ನಾನು ಪ್ರತಿ ಬಾರಿ ಹೇಳ್ತಿರ್ತೇವೆ ಏನಂದರೆ ಕಾಂಗ್ರೆಸ್ನ ಡ್ಯೂಟಿ ಏನಂದರೆ ಕರ್ನಾಟಕದ ಜನತೆಯ ಲೂಟಿ. 1, 2 ಎರಡನೇದು, ಇದು 5G ಸರ್ಕಾರ ಇಲ್ಲ, ಇದು 5C ಸರ್ಕಾರ. ಹೆಂಗೆ ಅಂತ ಹೇಳಿದ್ರೆ ಎಲ್ಲಾದರೂ ಸಹ ಕಲೆಕ್ಷನ್ ಫಸ್ಟ್ ಕಲೆಕ್ಟ್ ಮಾಡ್ತಾರೆ, ಅದಾದಮೇಲೆ ಕರಪ್ಷನ್, ಅದಾದಮೇಲೆ ಅದನ್ನು ಯಾವ ರೀತಿ ಪೋಲರೈಸ್ ಕಾಸ್ಟೈಸೇಷನ್ ಅಂದರೆ ಯಾವ ರೀತಿ ಕಾಸ್ಟ್ಗಳನ್ನ ಡಿವೈಡ್ ಮಾಡೋಕೆ ಉಪಯೋಗಿಸ್ಬೇಕು ಮಾಡ್ತಾರೆ. ಅದಾದಮೇಲೆ ಪ್ರತಿ ಬಾರಿನೂ ಸಹ ಇವರು ಕರ್ನಾಟಕದವನ್ನು ಪೋಲರೈಸ್ ಮಾಡೋದ್ರ ಜೊತೆಗೆ ಇವರು ಡೆಲ್ಲಿಗೆ ಸಂದಾಯ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಅಂತಂದರೆ ಅದನ್ನು ಯಾವ ರೀತಿ ಪಾರ್ಸಲ್ ಮಾಡೋದು, ಈ ರೀತಿ ಮಾಡ್ಕೊಂಡು ಕಾಂಗ್ರೆಸ್ ಸರ್ಕಾರ ಪ್ರತಿ ಬಾರಿನೂ ಬಂದಿರೋದ್ರಿಂದ, ಜೊತೆಗೆ ಈ 3 ವರ್ಷಗಳಲ್ಲಿ ಜನಕ್ಕೆ ರೋಸ್ ಎದ್ದೋಗ್ಬಿಟ್ಟಿದ್ದಾರೆ. 5G ಅಂತ ಹೇಳಿದ್ರು, 5Gನಲ್ಲಿ 5ನೇ G ವರ್ಕೆ ಕೆಲಸ ಮಾಡ್ತಿಲ್ಲ, ಇವನಿದು ಕೆಲಸನೇ ಮಾಡ್ತಿಲ್ಲ. ಇವತ್ತು ಯಾರೋ ಮಧ್ಯಾಹ್ನದಲ್ಲಿ ಮಾತಾಡ್ತಿದ್ದೆ ಯಾರೋ ಒಬ್ಬರ ಹತ್ರ, ಅವ್ರು ಹೇಳ್ತಾ ಇದ್ರು, ಸರ್ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ ಸರ್, ಆ ಶಕ್ತಿ ಯೋಜನೆ ತೆಗೆಸ್ಬಿಡಿ ಸರ್. ಯಾಕೆ ಅಂತ ಹೇಳಿದ್ರೆ ಅವ್ರು ಹೇಳ್ತಾ ಇದ್ರು, ಸರ್ ಶಕ್ತಿ ಯೋಜನೆಗಿಂತ ಹಿಂದೆ ನಾವು ಕೆಲಸ ಮಾಡ್ತಕ್ಕಂಥ ಹೆಂಗಸರುಗಳು ಬಸ್ಸಲ್ಲಿ ಹೋಗ್ಬಿಟ್ಟು ನೀಟಾಗಿ ನೆಮ್ಮದಿಯಿಂದ ಬರ್ತಾ ಇದೀವಿ ಸರ್. ಇವತ್ತು ವಿನಾಕಾರಣ ಬಸ್ ಹತ್ಕೊಂತಾರೆ ಜನ, ಅದರಿಂದಾಗಿ ನಮಗೆ ಉಸಿರಾಡಕ್ಕೆ ಜಾಗ ಇರೋದ ಸರ್, ನಾವೆಲ್ಲ ಸಣ್ಣ ಸಣ್ಣ ಕೆಲಸಗಳು ಮಾಡ್ತಕ್ಕಂಥವ್ರು ಅಂತ ಹೇಳಿ ಹೇಳ್ತಾರೆ. ಇದು ಜನಗಳ ಅಭಿಪ್ರಾಯ, ನನ್ನ ಅಭಿಪ್ರಾಯ ಅಲ್ಲ, ಇದು ಜನಗಳ ಅಭಿಪ್ರಾಯ. ಜೊತೆಗೆ ನಿಮ್ಮ ಗೃಹಲಕ್ಷ್ಮಿನ ನೀವು 5,000 ಕೋಟಿ ಯಾವ ರೀತಿ ಲೂಟ್ ಮಾಡಿದ್ರು ಕಳೆದ ನವೆಂಬರ್ ಮತ್ತು ಮಾರ್ಚ್ನಲ್ಲಿ, ಫೆಬ್ರವರಿ ಮತ್ತು ಮಾರ್ಚ್ನಲ್ಲಿ, ಅದು ಗೊತ್ತಿದೆ. ಜೊತೆಗೆ ಹೋಗ್ಲಿ 1,17,00,000 ಜನಕ್ಕೆ ಈಗಾಗಲೇ ಏನು ಹೇಳ್ತೀರಾ, ಪರಿಷ್ಕರಣೆ ಮಾಡ್ತೀವಿ, ನಾವು 53 ಲಕ್ಷ ಜನಕ್ಕೆ ಮಾತ್ರ ಕೊಡ್ತೀವಿ. ಈಗಾಗಲೇ ಹೋಗ್ತಿರೋದೇ ಅಷ್ಟು ಜನಕ್ಕೆ 36,000 ಕೋಟಿನಲ್ಲಿ. ಈಗಾಗಲೇ ರಿವೈಸ್ಡ್ ಬಡ್ಜೆಟ್ 28,000 ಕೋಟಿ, ನೆನಪಿರಲಿ ಇದನ್ನು ಸಹ, ಆಯ್ತಾ. ಜೊತೆಗೆ ಗೃಹ ಜ್ಯೋತಿಯಿಂದ ಒಂದು ಕಡೆ ನೀವು ಡೊಮೆಸ್ಟಿಕ್ಗೆ ಮನೆಗೆ ಒಂದ್ ನಿಮಿಷ ಪ್ಲೀಸ್ ನೀವು ಮಾತಾಡ್ಬೇಕಾದ್ರೆ ಮಾತಾಡ್ಲೇ ಇಲ್ಲ ಅಕ್ಕ ನೀವು ಮಾತಾಡ್ಬೇಕಾದ್ರೆ ಮಾತಾಡ್ಲಿಲ್ಲ, ದಯವಿಟ್ಟು ಸಹ. ಇದು ಡೆಮಾಕ್ರಸಿಯನ್ನು ಗೌರವಿಸಿ ಅಕ್ಕ, ಡೆಮಾಕ್ರಸಿಯನ್ನು ಗೌರವಿಸಿ.